ನಮಸ್ಕಾರ ಗೆಳೆಯರೆ. ಭಾರತೀಯರಿಗೊಂದು ಶಾಕಿಂಗ್ ನ್ಯೂಸ್. ಅದೇನೆಂದರೆ SBIದ ಲೇಟೆಸ್ಟ್ ರಿಪೋರ್ಟ್ಗಳ ಪ್ರಕಾರ ಇವತ್ತು ನಮ್ಮ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ ಡಾಲರ್ಗೆ 84.45 ಇದೆ. ಅದು ಸದ್ಯದಲ್ಲೇ 90 ರೂಪಾಯಿ ಆಗಲಿದೆ ಅಂತ SBIದ ಲೇಟೆಸ್ಟ್ ರಿಪೋರ್ಟ್ ವರದಿ ಮಾಡಿದೆ. ಇದೆಲ್ಲದಕ್ಕೂ ಕಾರಣ ಟ್ರಂಪ್ ಎಲೆಕ್ಷನ್ ಗೆದ್ದಿರೋದು. ಹೌದು ಫ್ರೆಂಡ್ಸ್, ಟ್ರಂಪ್ ಎಲೆಕ್ಷನ್ ಗೆಲ್ಲೋದಕ್ಕೂ ನಮ್ಮ ರುಪೀಸ್ ಬೀಳೋದಕ್ಕೂ ಏನು ಸಂಬಂಧ ಅಂತ ಹೇಳ್ತೀರಾ? ಇಲ್ಲಿ ನೋಡಿ, ಟ್ರಂಪ್ ಎಲೆಕ್ಷನ್ ಗೆದ್ದಾಗ್ಲಿಂದನೂ ಟಿವಿ ರಿಪೋರ್ಟರ್ಸ್ ರಿಪೋರ್ಟ್ ಮಾಡ್ತಾ ಇರೋದೇನಪ್ಪ ಅಂದರೆ 8-10% ರುಪೀಸ್ ವ್ಯಾಲ್ಯೂ ಡೌನ್ ಆಗುತ್ತೆ ಅಂತ ರಿಪೋರ್ಟ್ ಮಾಡ್ತಾ ಇದ್ದಾವೆ. ಇದಕ್ಕೆ ಕಾರಣವೂ ಇದೆ. SBI ರಿಪೋರ್ಟ್ ಇದನ್ನೇ ಹೇಳುತ್ತೆ. ಇವತ್ತು ಅಮೇರಿಕ ಭಾರಿ ದಿಮಾಕ್ನಿಂದ ಹೇಳುತ್ತೆ, ನಾವೊಂದು ಕೂಗು ಹಾಕಿದ್ರೆ ಇಡೀ ಜಗತ್ತೇ ನಡುಗುತ್ತೆ ಅಥವಾ ಅಲ್ಲಾಡುತ್ತೆ ಅಂತ. ಇದು ನಿಜನಾ? ಅಮೇರಿಕದ ಒಬ್ಬ ಪ್ರೆಸಿಡೆಂಟ್ ಬದಲಾದರೆ ನಮ್ಮ ರೂಪಾಯಿ ಒಣಗಿದ ಎಲೆ ಥರ ಉದುರೋಗುತ್ತೆ. ಅದೆಲ್ಲ ಯಾಕೆ? ಶಾಕಿಂಗ್ಲಿ ಎಸ್ ಫ್ರೆಂಡ್ಸ್, ನಮ್ಮ ರೂಪಾಯಿ ಡಾಲರ್ನ ಗುಲಾಮ ಆಗಿಬಿಟ್ಟಿದೆ ಅಂದರೆ ತಪ್ಪಿಲ್ಲ ಅನ್ಸುತ್ತೆ. ಆದರೆ ನಿಮಗೆ ಗೊತ್ತಾ, ನಮ್ಮ ರುಪೀಸ್ನ ಪರಿಸ್ಥಿತಿ ಹಿಂದೆ ಹೀಗಿರಲಿಲ್ಲ. ಸುಮಾರು 2000 ವರ್ಷಗಳ ಹಿಂದೆ ನಮ್ಮ ರುಪೀಸ್ನ ಪರಿಸ್ಥಿತಿ ಎಕ್ಸಾಕ್ಟ್ಲಿ ಉಲ್ಟಾ ಇತ್ತು. ಸನ್ 77 AD ರೋಮನ್ ಆಥರ್ ಪ್ಲೈನಿ ತನ್ನ ಬುಕ್ನಲ್ಲಿ ಈ ಥರ ಬರ್ಕೋತಾನೆ: ನಮ್ಮ ದೇಶದ ಹೆಣ್ಮಕ್ಳಿಗೆ ಭಾರತದಲ್ಲಿ ತಯಾರು ಮಾಡೋ ಬಟ್ಟೆ ಹಾಗೂ ಮುತ್ತು ರತ್ನಗಳ ವಜ್ರಾಭರಣಗಳು ಎಷ್ಟು ಇಷ್ಟ ಆಗಿದಾವೆ ಅಂದರೆ ನಮ್ಮ ದೇಶದ ಎಲ್ಲ ಚಿನ್ನವನ್ನ ಭಾರತಕ್ಕೆ ಕಳುಹಿಸೋ ಪರಿಸ್ಥಿತಿ ಬಂದಿದೆ. ಪ್ರತಿ ವರ್ಷ 100 ಮಿಲಿಯನ್ ಗೋಲ್ಡ್ ಕಾಯಿನ್ಸ್ ಇಂಡಿಯಾಗೆ ನೀಡಬೇಕಾದ ಪರಿಸ್ಥಿತಿ ಇದೆ. ಇದನ್ನ ಇಲ್ಲಿಗೆ ನಿಲ್ಲಿಸಲಿಲ್ಲ ಅಂದ್ರೆ ನಮ್ಮ ದೇಶ ದಿವಾಳಿ ಆಗೋದು ಖಂಡಿತ ಅಂತ ಬರ್ಕೊಂಡಿದ್ದಾನೆ. ಇದೇ ಥರ ಇನ್ನೊಬ್ಬ ಫೇಮಸ್ ಆಥರ್ ಫ್ರಾಂಕೋ ಬರ್ನೆರ್ 1658ರಲ್ಲಿ ಫ್ರೆಂಚ್ ಭಾಷೆಯಲ್ಲಿ ತನ್ನ ಪುಸ್ತಕದಲ್ಲಿ ಜಗತ್ತಿನ ಎಲ್ಲ ಮುತ್ತು ರತ್ನಗಳು, ಚಿನ್ನ, ಬೆಳ್ಳಿ, ವಜ್ರಗಳು ಇಡೀ ಜಗತ್ತಿನ ದೇಶಗಳನ್ನೆಲ್ಲ ಸುತ್ತಿ ಕೊನೆಗೆ ಭಾರತಕ್ಕೆ ಬಂದು ಬೀಳ್ತವೆ ಅಂತ ಬರೆದಿದ್ದಾನೆ. ಮುಂದೆ 1950ರಲ್ಲಿ ಬ್ರಿಟಿಷ್ ಎಕನಾಮಿಸ್ಟ್ ಪ್ರೊಫೆಸರ್ ಆಂಗಸ್ ಮ್ಯಾಡಿಸನ್ ತಮ್ಮ ರಿಸರ್ಚ್ನಲ್ಲಿ ಓಪನ್ ಆಗಿ ಇದನ್ನ ಹೇಳಿದ್ದಾರೆ. ಸನ್ 1700ರ ತನಕ ಅಂದರೆ ಮೊಘಲರ ಆಳ್ವಿಕೆಯ ತನಕ ವಿಶ್ವದ GDPಲಿ 25% ಬರೀ ಭಾರತದ್ದೇ ಆಗಿರ್ತಿತ್ತು. ಫ್ರೆಂಡ್ಸ್, ಇದರಿಂದ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದು ಏನು ಅಂದರೆ 1700ರಲ್ಲೇ ನಾವು ಇವತ್ತು ಅಮೆರಿಕ ಎಷ್ಟು ಶ್ರೀಮಂತವಾಗಿದೆಯೋ ಅದಕ್ಕಿಂತ ಜಾಸ್ತಿ ಶ್ರೀಮಂತರಾಗಿದ್ವಿ. ಬೇರೆ ಬೇರೆ ದೇಶಗಳ ಹಾರಾಟದ ಜರ್ನಿಗಳಲ್ಲಿ ಎಲ್ಲದಕ್ಕಿಂತ ಮೇಲೆ ಹಾರೋ ಭಾರತ ಸಣ್ಣ ಬಂಗಾರದ ಪಕ್ಷಿಯಲ್ಲ, ಬಂಗಾರದ ರಣಹದ್ದು ಆಗಿತ್ತು. ತನ್ನ ರೆಕ್ಕೆಯನ್ನ ಎಲ್ಲಾ ದೇಶದ ಮೇಲೆ ಹರಡಿತ್ತು. ಬಟ್ ಈಗ ನಮಗೆ ಕೇಳೋಕ್ ಬೇಜಾರಾಗುತ್ತೆ, ನಮ್ಮ ರೂಪಾಯಿ ಪ್ರತಿಯೊಂದಕ್ಕೂ ಅಮೆರಿಕ ಡಾಲರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ನಮ್ಮ ದೇಶ ಗೋಲ್ಡನ್ ಭಾರತದಿಂದ ಮೋಲ್ಟನ್ ಭಾರತ ಆಗ್ತಾ ಇದೆ. ವರ್ಸ್ ಏನಪ್ಪಾ ಅಂದ್ರೆ ಇದೆಲ್ಲ ಹೇಗಾಗ್ತಿದೆ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ. ನೀವೇ ಯೋಚನೆ ಮಾಡಿ, ಆಲ್ಮೋಸ್ಟ್ 1600 ವರ್ಷ ನಾವು ಒನ್ ಆಫ್ ದ ರಿಚೆಸ್ಟ್ ಕಂಟ್ರಿ ಆಗಿದ್ವಿ. ಇನ್ಫ್ಯಾಕ್ಟ್ ನಮ್ಮ ಇಂಡಿಪೆಂಡೆನ್ಸ್ ತನಕ ನಮ್ಮ ರೂಪಾಯಿ ಡಾಲರ್ಗೆ ಸರಿಸಮ ಇತ್ತು. ಅಂದರೆ $1 = $1 ಇತ್ತು. ಅವತ್ತಿಂದ ಇವತ್ತಿನ ತನಕ ಬರೀ 77 ವರ್ಷದಲ್ಲೇ ನಾವು ನಮ್ಮದೇ ಕರೆನ್ಸಿನ ಇಷ್ಟೊಂದು ಕೆಳಗೆ ಹೇಗೆ ತಗೊಂಡೋದ್ವಿ ಅಂದರೆ ಡಾಲರ್ಗೆ 84 ರೂಪಾಯಿ ಕೊಡೋ ಪರಿಸ್ಥಿತಿ ಈಗಿದೆ. ಕ್ರಿಸ್ತಶಕ 1900ರಲ್ಲಿ UK ಹತ್ರ ಜಗತ್ತಿನಲ್ಲೇ ಅತಿ ಹೆಚ್ಚು ಗೋಲ್ಡ್ ರಿಸರ್ವ್ ಇತ್ತು. ಲಂಡನ್ ಜಗತ್ತಿನ 1/3 ಗೋಲ್ಡ್ ಓನ್ ಮಾಡ್ತಿತ್ತು. ಪೌಂಡ್ಸ್ ಜಗತ್ತಿನ ಶ್ರೀಮಂತ ಕರೆನ್ಸಿ ಅನಿಸ್ಕೋತಿತ್ತು. ಹಾಗಾದರೆ ಈಗ ಪೌಂಡ್ನ ಸೋಲಿಸಿ ಡಾಲರ್ ಹೇಗೆ ಗ್ಲೋಬಲ್ ಕರೆನ್ಸಿ ಆಯಿತು? ಎಲ್ಲ ದೇಶಗಳು ತಮ್ಮ ತಮ್ಮ ಡಾಲರ್ ರಿಸರ್ವ್ಗಳನ್ನೇ ಯಾಕೆ ಜಾಸ್ತಿ ಮಾಡ್ಕೊಳ್ಳೋಕೆ ಬಯಸ್ತವೆ? ಕೊನೆಗೆ ಟ್ರಂಪ್ ಎಲೆಕ್ಷನ್ ಗೆದ್ದಿರೋದ್ರಿಂದ ಅದು ಯಾವ ಬೆಟ್ಟ ಕುಸಿಯೋದಿದೆ, ಅದರಿಂದ ನಮ್ಮ ದೇಶದ ಕರೆನ್ಸಿ ಕುಸಿದು ಇನ್ನೂ ಕಡಿಮೆ ಹೋಗಿ $1 = 90 ರೂಪಾಯಿ ಆಗಲಿದೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ವೆಲ್ ಫ್ರೆಂಡ್ಸ್, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಇದನ್ನು ತಿಳ್ಕೊಳ್ಳೋಕ್ಕೆ ನಾವು ಕಥೆನ ತುಂಬ ಮೊದಲಿನಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾನು ನಿಮ್ಮನ್ನ ಕರ್ಕೊಂಡು ಹೊರಟಿರೋದು 3100 BCE. ಆಗ ನಮ್ಮ ಭಾರತದಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಸಿವಿಲೈಸೇಷನ್ ಆಗಿರುವಂತ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜನ್ಮ ತಾಳಿತ್ತು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಇದನ್ನ ನಾವು ಶಾರ್ಟ್ ಆಗಿ IVC ಅಂತ ಕರೆಯೋಣ. IVC ನಲ್ಲಿ ವರ್ಲ್ಡ್ಸ್ ಅರ್ಲಿಯೆಸ್ಟ್ ನೋನ್ ಶಿಪ್ಪಿಂಗ್ ಪೋರ್ಟ್ಸ್ ಲೋಥಾಲ್ ಹಾಗೂ ಸೂತ್ಕಗೆಂಡೋರ್ ಕನ್ಸ್ಟ್ರಕ್ಟ್ ಮಾಡಿ ಆಗಿತ್ತು. ಅದೇ ಕಾರಣಕ್ಕೆ ದೇಶ ವಿದೇಶದ ವ್ಯಾಪಾರಿಗಳು ಅಲ್ಲಿಗೆ ಬರತೊಡಗಿದ್ರು. ನಮ್ಮ ದೇಶದಿಂದ ಸಿಲ್ಕ್, ಜ್ಯುವೆಲರಿ, ಟೆಕ್ಸ್ಟೈಲ್ಸ್, ಐವರಿ ಬಾಕ್ಸಸ್ ಮತ್ತು ಫಿಶ್ ಹುಕ್ಸ್ ಖರೀದಿ ಮಾಡ್ತಿದ್ರು. ಅದ್ರ ಬದಲಿಗೆ ನಾವು ಅವ್ರಿಗೆ ಬಾರ್ಟರ್ ಸಿಸ್ಟಮ್ ರೂಪದಲ್ಲಿ ನೀಡ್ತಿದ್ವಿ. ಇಲ್ಲಿ ತನಕ ನಾರ್ಮಲ್ ಆಗೇ ಪರಿಸ್ಥಿತಿ ಇತ್ತು. ಆದರೆ 321 BCE ನಲ್ಲಿ ಚಂದ್ರಗುಪ್ತ ಮೌರ್ಯನ ಶಾಸನದಲ್ಲಿ ಭಾರತದ ವಿಜೃಂಭಣೆ ಶುರುವಾಯಿತು. ಇಲ್ಲಿಂದಲೇ ನಾವು ಎಲ್ಲಾ ರೀತಿಯಿಂದ ಸೂಪರ್ ಪವರ್ ಆಗೋಕ್ ಶುರುವಾದ್ವಿ. ಆರ್ಥಿಕವಾಗಿ ಸದೃಢವಾಗೋಕೆ ಅವರ ಪ್ರಧಾನಮಂತ್ರಿ ಕೌಟಿಲ್ಯನ ಸಹಾಯದಿಂದ ಪೂರ್ತಿ ಭಾರತದಲ್ಲಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಸಿಸ್ಟಮ್, ಅಂದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಏನು ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯನ್ನ ಅವರೇ ಶುರು ಮಾಡಿದ್ದು. ಇದರಿಂದಲೇ ಪೂರ್ತಿ ಭಾರತಕ್ಕೆ ಒಂದೊಳ್ಳೆ ಅರ್ಥವ್ಯವಸ್ಥೆ ಜಾರಿಯಾಯಿತು.
ಆಗ ಮೌರ್ಯರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕರೆನ್ಸಿ ಸಿಸ್ಟಮ್ ಉಗಮಕ್ಕೆ ಕಾರಣರಾದರು. ಸಿಲ್ವರ್ ಕಾಯಿನ್ಸ್, ಮೊಟ್ಟ ಮೊದಲಿಗೆ ಫ್ಲೋರಲ್ ಡಿಸೈನ್ ಹೊಂದಿರುವಂತ ಬೆಳ್ಳಿಯ ನಾಣ್ಯಗಳು ಜಾರಿಗೆ ಬಂದವು. ಸುಮಾರು 700 ವರ್ಷಗಳಿಗೆ ಪೂರ್ತಿ ಭಾರತದ ಸಬ್ ಕಾಂಟಿನೆಂಟಲ್ಗಳಲ್ಲಿ ಇದೇ ನಾಣ್ಯಗಳು ಚಲಾವಣೆಯಲ್ಲಿದ್ವು. ಮೌರ್ಯರ ಕಾಲದಲ್ಲಿಯೇ ಇನ್ಕಮ್ ಟ್ಯಾಕ್ಸ್ ಹಾಗೂ ಕಸ್ಟಮ್ ಡ್ಯೂಟಿಗಳ ಕಾನ್ಸೆಪ್ಟ್ ಜಾರಿಗೆ ಬಂದಿದ್ದು. ಕಸ್ಟಮ್ ಡ್ಯೂಟಿ ಯಾಕಪ್ಪ ಅಂದ್ರೆ ಇಡೀ ವಿಶ್ವದಲ್ಲಿಯೇ ಇಂಡಿಯಾ ಅತಿ ದೊಡ್ಡ ಎಕ್ಸ್ಪೋರ್ಟರ್ ಆಗಿತ್ತು. ಲೈನಿ ತನ್ನ ಪುಸ್ತಕದಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾನೆ. ಇಂಡಿಯನ್ ಟೆಕ್ಸ್ಟೈಲ್ ಮತ್ತೆ ಮುತ್ತು ರತ್ನಗಳಿಗೆ ರೋಮ್ ನಲ್ಲಿ ಭಾರಿ ಬೇಡಿಕೆ ಇದ್ದಿದ್ರಿಂದ ರೋಮ್ಗೆ ಎಕ್ಸ್ಪೋರ್ಟ್ ಆಗೋ ಪ್ರತಿ ವಸ್ತುಗಳು ಭಾರಿ ಪ್ರಮಾಣಕ್ಕೆ ಎಕ್ಸ್ಪೋರ್ಟ್ ಆಗಕ್ಕೆ ಶುರುವಾದವು. ಆ ಎಕ್ಸ್ಪೋರ್ಟರ್ ಗಳಿಂದ ದುಡ್ಡು ಮಾಡುವ ಸಲುವಾಗಿ ಗವರ್ಮೆಂಟ್ ಈ ಸಿಸ್ಟಮ್ ನ ಜಾರಿಗೆ ತಂತು. ಆದ್ರೆ ರೋಮ್ ನಲ್ಲಿ ಆ ನಮ್ಮ ಸರಕುಗಳಿಗೆ ಸರಿಸಮಾನಾದ ವಸ್ತುಗಳು ಚಿನ್ನವನ್ನ ಹೊರತುಪಡಿಸಿ ಬೇರೇನು ಅವ್ರ ಹತ್ರ ಇರಲಿಲ್ಲ. ಅದಕ್ಕೆ ಚಿನ್ನನೇ ಕೊಡಕ್ ಶುರು ಮಾಡಿದ್ವು. ಅದೇ ಕಾರಣದಿಂದ 6ನೇ ಸೆಂಚುರಿಲಿ ಅಂದ್ರೆ ಮೌರ್ಯರ ಕಾಲದಲ್ಲಿ ಎಷ್ಟೊಂದು ಶ್ರೀಮಂತರಾದ್ವಿ ಅಂದ್ರೆ ಮೌರ್ಯರ ನಂತರ ಆಡಳಿತಕ್ಕೆ ಬಂದ ಗುಪ್ತರು ಬೆಳ್ಳಿ ನಾಣ್ಯಗಳನ್ನ ತೆಗೆದುಹಾಕಿ ಚಿನ್ನದ ನಾಣ್ಯಗಳನ್ನೇ ಚಲಾವಣೆಗೆ ತಂದ್ರು. ಫಾರ್ ಯುವರ್ ಇನ್ಫಾರ್ಮೇಶನ್, ಅದಾಗ್ಲೇ ಭಾರತ ಜಗತ್ತಿನ ಇಡೀ GDPಯಲ್ಲಿ 32% ಶೇರ್ ಹೋಲ್ಡರ್ ಆಗಿತ್ತು. ಫಾರ್ ಕಂಟೆಸ್ಟ್, ಅಟ್ ಪ್ರೆಸೆಂಟ್ USA ಜಸ್ಟ್ 24% ಕಂಟ್ರಿಬ್ಯೂಟ್ ಮಾಡುತ್ತೆ. ನಮ್ಗೆ ಹೋಲಿಸಿದ್ರೆ ಇನ್ನೂ 8% ಕಡಿಮೆನೆ. ಇದರಿಂದ ಅರ್ಥ ಆಗೋದೇನೆಂದ್ರೆ 6ನೇ ಸೆಂಚುರಿ AD ಇಂದ 1600 ವರ್ಷಗಳ ಕಾಲ ನಮ್ಮ ದೇಶ ಜಗತ್ತಿನಲ್ಲಿಯೇ ಎಕನಾಮಿಕ್ ಸೂಪರ್ ಪವರ್ ಆಗಿತ್ತು. ಮೊಘಲರ ಕಾಲದಿಂದಲೂ ಕೂಡ 25% ಶೇರ್ ಹೋಲ್ಡಿಂಗ್ ಹೊಂದಿತ್ತು. ಇದೆಲ್ಲ ಹೇಗೆ ಸಾಧ್ಯ ಆಗಿತ್ತು ಗೊತ್ತಾ ಫ್ರೆಂಡ್ಸ್? ಇವತ್ತು ಹೇಗೆ ಚೀನಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬೆಳೆದಿದೆಯೋ ಅದೇ ತರ ಭಾರತದ ಮೂಲೆ ಮೂಲೆಯಲ್ಲೂ ಒಂದಲ್ಲ ಒಂದು ವಸ್ತುಗಳು ಪ್ರೊಡ್ಯೂಸ್ ಆಗಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಆಗಕ್ಕೆ ಶುರುವಾಗಿದ್ವು. ಎಕ್ಸಾಂಪಲ್ಗೆ ಬೆಂಗಾಲ್ನಲ್ಲಿ ರಾ ಸಿಲ್ಕ್ ತಯಾರಾಗಿ ಬಿಹಾರ್, ಜಮ್ಮು, ಗುಜರಾತ್ಗೆ ಹೋಗಿ ಕಾರ್ಪೆಟ್, ಶಾಲ್ ಹಾಗೂ ವರ್ಲ್ಡ್ ಫೇಮಸ್ ಸಿಲ್ಕ್ ಬಟ್ಟೆಗಳು ತಯಾರಾದವು. ಇದೇ ತರ ರಾಜಸ್ಥಾನದಲ್ಲಿ ಪ್ರೀಶಿಯಸ್ ಸ್ಟೋನ್ಸ್, ಪಿಂಕ್ ಅಂಡ್ ವೈಟ್ ಮಾರ್ಬಲ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು. ಪಂಜಾಬ್ ನಲ್ಲಿ ವೀಟ್, ಗಂಗಾ ಪ್ಲೇನ್ ರೀಸನ್ ನಲ್ಲಿ ರೈಸ್, ಡೆಕ್ಕನ್ ರೀಸನ್ ನಲ್ಲಿ ರೈಸ್ ಮತ್ತೆ ಶುಗರ್, ಮಲಬಾರ್ ರೀಸನ್ ನಲ್ಲಿ ಮಸಾಲಾ ಅಂಡ್ ಸ್ಪೈಸಸ್ ಬೆಳೀತಿದ್ರು. ಇದೇ ಸ್ಪೈಸಸ್ ನಲ್ಲಿ ಬ್ಲಾಕ್ ಪೆಪ್ಪರ್ ಗೆ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಎಷ್ಟೊಂದು ಅಂದ್ರೆ ನಮ್ಮ ಬ್ಲಾಕ್ ಪೆಪ್ಪರ್ ನ ಯುರೋಪಿಯನ್ಸ್ ಕಪ್ಪು ಚಿನ್ನ ಅನ್ನಕ್ ಶುರು ಮಾಡಿದ್ರು. ಇಂಡಿಯಾ ಆಲ್ಮೋಸ್ಟ್ ಎಲ್ಲ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಶುರು ಮಾಡಿತ್ತು. ಅವಶ್ಯಕ ವಸ್ತುಗಳಿಂದ ಹಿಡಿದು ಲಕ್ಸರಿಯಸ್ ವಸ್ತುಗಳವರೆಗೆ, ಬಟ್ಟೆಗಳಿಂದ ಹಿಡಿದು ಫರ್ನಿಚರ್ ವರೆಗೆ ಎಲ್ಲಾ ವಸ್ತುಗಳನ್ನು ಕೂಡ ಎಕ್ಸ್ಪೋರ್ಟ್ ಮಾಡಕ್ಕೆ ಶುರು ಮಾಡಿತ್ತು. ಸ್ವಲ್ಪ ತಡೀರಿ, ಎಕನಾಮಿಕ್ ಕಾನ್ಸೆಪ್ಟ್ ನ ಸ್ವಲ್ಪ ತಿಳ್ಕೊಳ್ಳೋಣ. ಕರೆನ್ಸಿ ಎಕ್ಸ್ಚೇಂಜ್ ವ್ಯಾಲ್ಯೂನ ಹೇಗೆ ಡಿಸೈಡ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಡೋಂಟ್ ವರಿ, ಎಕ್ದಮ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಜಸ್ಟ್ ಬೇಸಿಕ್ ನಲ್ಲಿ ಕರೆನ್ಸಿ ವ್ಯಾಲ್ಯೂನ ಎಕನಾಮಿಕ್ ಭಾಷೆಯಲ್ಲಿ ಫಾರೆಕ್ಸ್ ಅಂತ ಕರಿತೀವಿ. ಫಾರೆಕ್ಸ್ ಅಂದ್ರೆ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಅಂತ. ಇದೊಂದು ಡಿಮ್ಯಾಂಡ್ ನ ಆಟ. ಇವತ್ತು ಡಾಲರ್ ಹೇಗೆ ಒಂದು ಗ್ಲೋಬಲ್ ಕರೆನ್ಸಿಯಾಗಿ ಹೊರಹೊಮ್ಮಿದೆ, ಅದು ಹೇಗಾಯ್ತು ಅಂತ ಮುಂದಕ್ಕೆ ತಿಳ್ಕೊಳ್ಳೋಣ. ಇಷ್ಟೇ ತಿಳ್ಕೊಳ್ಳಿ, ಜಗತ್ತಿನ ಯಾವುದೇ ಮೂಲೆಯಿಂದ ಏನನ್ನಾದ್ರೂ ಖರೀದಿ ಮಾಡೋಕ್ಕೂ ಇದೇ ಡಾಲರ್ ಬೇಕು. ಅದಕ್ಕೆ ಇಂಟರ್ನ್ಯಾಷನಲಿ ಎಲ್ಲ ದೇಶಗಳು ತಮ್ಮ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ನ ಡಿಸೈಡ್ ಮಾಡೋಕೆ ಡಾಲರ್ನ ಯೂಸ್ ಮಾಡ್ತವೆ. ಬೇಸಿಕಲಿ ಪ್ರತಿ ದೇಶ ಡಾಲರ್ ಒಂದು ಗ್ಲೋಬಲ್ ಕರೆನ್ಸಿ ಆಗಿರೋದ್ರಿಂದ ತಮ್ಮ ದೇಶದ ಕರೆನ್ಸಿಯನ್ನ ಡಾಲರ್ನಿಂದಲೇ ಅಳಿತಾರೆ. ಹಾಗಂತ ಡಾಲರ್ನ ದೊಡ್ಡದು ಅನ್ಕೋಬೇಡಿ, ಯಾಕೆಂದ್ರೆ ಬೇರೆ ದೇಶಗಳ ಕರೆನ್ಸಿ ಡಿಮ್ಯಾಂಡ್ಗಳು ಡಾಲರ್ಗಿಂತಲೂ ಜಾಸ್ತಿ ಇದಾವೆ. ಅಂದ್ರೆ ಡಾಲರ್ ಅವುಗಳ ಮುಂದೆ ಚಿಕ್ಕದೆ. ಕುವೈತಿ ದಿನಾರ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ಒಂದು ಕುವೈತಿ ದಿನಾರ್ ಇಸ್ ಈಕ್ವಲ್ ಟು $3.25. ಡಾಲರ್ ವ್ಯಾಲ್ಯೂ ಕುವೈತಿ ದಿನಾರ್ಗಿಂತ ಕಡಿಮೆನೆ. ಇದಕ್ಕೆ ಕಾರಣ ಏನು ಅಂದ್ರೆ ಕುವೈತ್ ಟಾಪ್ 10 ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ನಲ್ಲಿ ಒಂದು, ಮತ್ತೆ ಅದು ಟ್ರೇಡ್ ಸರ್ಪ್ಲಸ್ ಕಂಟ್ರಿ ಕೂಡ ಹೌದು. ಅಂದ್ರೆ ಹೊರಗಡೆಯಿಂದ ಕಡಿಮೆ ಖರೀದಿ ಮಾಡುತ್ತೆ ಮತ್ತು ಜಾಸ್ತಿ ಆಯಿಲ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಅದಕ್ಕೆ ಜಗತ್ತಿಗೆ ಕುವೈತ್ನ ಅವಶ್ಯಕತೆ ಜಾಸ್ತಿ ಇದೆ, ಕುವೈತ್ಗೆ ಜಗತ್ತಿನ ಅವಶ್ಯಕತೆ ಕಡಿಮೆ ಇದೆ. ಸೊ ಓವರ್ ಆಲ್ ದಿನಾರ್ನ ವ್ಯಾಲ್ಯೂ ಡಾಲರ್ಗಿಂತ ಜಾಸ್ತಿ ಆಯಿತು. ಅದಕ್ಕೆ ಆಯಿಲ್ ಖರೀದಿಗೆ ಹೋದ ದೇಶಗಳೆಲ್ಲ ಕುವೈತ್ನ ರಿಸರ್ವ್ ಬ್ಯಾಂಕ್ ನಲ್ಲಿ ತಮ್ಮ ಡಾಲರ್ ಮಾರಿ ದಿನಾರ್ನ ಖರೀದಿ ಮಾಡ್ತಾರೆ. ಇಲ್ಲಿ 2 ವಿಷಯನ ಗಮನಿಸಬೇಕು. ಡಾಲರ್ ಮಾರಾಟ ಆಯಿತು ಅಂದ್ರೆ ಡಾಲರ್ನ ವ್ಯಾಲ್ಯೂ ಕಡಿಮೆ ಆಯಿತು. ದಿನಾರ್ ಖರೀದಿ ಆಯಿತು ಅಂದ್ರೆ ದಿನಾರ್ನ ಡಿಮ್ಯಾಂಡ್ ಜಾಸ್ತಿ ಆಯಿತು. ಇದನ್ನ ಸಿಂಪಲ್ ಎಕನಾಮಿಕ್ಸ್ ನಲ್ಲಿ ಹೇಳಬೇಕು ಅಂದ್ರೆ ಯಾವುದರ ಡಿಮ್ಯಾಂಡ್ ಜಾಸ್ತಿನೋ ಅದ್ರ ವ್ಯಾಲ್ಯೂ ಜಾಸ್ತಿ, ಯಾವುದರ ಡಿಮ್ಯಾಂಡ್ ಕಡಿಮೆನೋ ಅದ್ರ ವ್ಯಾಲ್ಯೂ ಕಡಿಮೆ ಅಷ್ಟೇ. ಕಂಟ್ರಿ ಟು ಕಂಟ್ರಿ ಇದೇ ಸೇಮ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಇದ್ರ ಮೇಲೆನೆ ಆ ದೇಶದ ಟ್ರೇಡ್ ನಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಇದೇ ತರ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಮ್ಮ ನೇಬರ್ ಕಂಟ್ರಿ ಚೈನಾದ ಕರೆನ್ಸಿ ಯುವಾನ್. ಅದರ ಎಕ್ಸ್ಚೇಂಜ್ ವ್ಯಾಲ್ಯೂ 1 ಯುವಾನ್ ಇಸ್ ಈಕ್ವಲ್ ಟು $0.14. ಅಂದ್ರೆ $1 ಇಸ್ ಈಕ್ವಲ್ ಟು 7.27 ಯುವಾನ್, ಆಲ್ಮೋಸ್ಟ್ ಈಕ್ವಲ್. ಇದರ ಅರ್ಥ ಅಷ್ಟೊಂದು ಡಿಫ್ರೆನ್ಸ್ ಡಾಲರ್ ಮತ್ತೆ ಯುವಾನ್ ನಡುವೆ ಇಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ಚೈನಾ ಒಂದು ಟ್ರೇಡ್ ಸರ್ಪ್ಲಸ್ ಕಂಟ್ರಿ. ಅಂದ್ರೆ ಜಗತ್ತಿನಿಂದ ಸಾಮಾನ್ ಕಡಿಮೆ ಖರೀದಿ ಮಾಡಿ ಜಗತ್ತಿಗೆ ಸಾಮಾನ ಜಾಸ್ತಿ ಮಾರುತ್ತೆ. ಬೇರೆ ದೇಶಗಳು ಚೈನಾದಿಂದ ಸಾಮಾನುಗಳನ್ನ ಖರೀದಿ ಮಾಡ್ತವೆ. ಅದರಿಂದ ಚೈನಾದ ಯುವಾನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ,
ಬೈಯರ್ಸ್ ಫಾರಿನ್ ಇಂದ ಬಂದು ಯುವನ್ನ ಖರೀದಿ ಮಾಡಿ ಡಾಲರ್ನ ಚೀನಾಗೆ ಮಾರ್ತಾರೆ. ಅದರಿಂದ ಡಾಲರ್ನ ವ್ಯಾಲ್ಯೂ ಕಡಿಮೆ ಆಗಿ ಯುವಾನ್ ರೇಟ್ ಜಾಸ್ತಿ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇಂಡಿಯಾದ ವಿಷಯಕ್ಕೆ ಬಂದ್ರೆ ನಾವು $20.78 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ನಲ್ಲಿದ್ದೀವಿ. ಅಂದ್ರೆ ನಾವು ಮಾರೋದಕ್ಕಿಂತ ಹೆಚ್ಚಿಗೆ ಖರೀದಿ ಮಾಡ್ತಾ ಇದ್ದೀವಿ. ನಿಮ್ಗೆ ಮೊದಲೇ ತಿಳಿಸಿರೋ ಹಾಗೆ ಇತಿಹಾಸದಲ್ಲಿ ಇಂಡಿಯಾ ಹೀಗಿರ್ಲಿಲ್ಲ. IVC ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಿಂದ ಹಿಡಿದು 1700 ವರ್ಷಗಳ ತನಕ ಮೊಘಲ್ ಆಡಳಿತದವರೆಗೆ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಕಂಟ್ರಿ ಆಗಿದ್ವಿ. ಹಾಗಾದ್ರೆ ಅಲ್ಲಿಂದ ಹೇಗೆ ಇಷ್ಟು ದಿಢೀರನೆ ಕುಸಿತ ಕಂಡ್ವಿ? ವೆಲ್ ಫ್ರೆಂಡ್ಸ್, ಮೊಘಲರು ಹಾಗೂ ಬ್ರಿಟಿಷರು ಹೇಗೆ ನಮ್ಮನ್ನ ಲೂಟಿ ಮಾಡಿದ್ರು, ರಾ ಪ್ರಾಡಕ್ಟ್ಸ್ ಹೇಗೆ ತಗೊಂಡೋಗಿ ನಮ್ಮಿಂದಲೇ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಅದನ್ನ ಮಾರ್ಕೆಟ್ನಲ್ಲಿ ಮಾರಿ ನಾವು ಶ್ರೀಮಂತರಾದ್ರು ಅಂತ ನಾವು ಹೇಳಕ್ ಹೋಗಲ್ಲ. ಇತಿಹಾಸ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆದ್ರೆ ನಾನು ನಿಮ್ಗೆ ಹೇಳಕ್ ಹೊರಟಿರೋದು ಡಾಲರ್ನ ವ್ಯಾಲ್ಯೂ ಹೇಗೆ ಜಾಸ್ತಿ ಆಗಿ ರುಪೀಸ್ನ ವ್ಯಾಲ್ಯೂ ಹೇಗೆ ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ. ವೆಲ್ ಫ್ರೆಂಡ್ಸ್, ಮತ್ತೆ ಹಿಂದಕ್ಕೆ ಹೋಗ್ತಾ 1821ಕ್ಕೆ ಬಂದ್ರೆ ಬ್ರಿಟನ್ ಭಾರತದಿಂದ ಕದ್ದ ಗೋಲ್ಡ್ನಿಂದ ಹೊಸ ಇನ್ವೆನ್ಷನ್ ಶುರು ಮಾಡ್ತು. ಅದೇ ಗೋಲ್ಡ್ನಿಂದ ತನ್ನ ದೇಶದಲ್ಲಿ ಹೊಸ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ನ ಹುಟ್ಟಾಕ್ತು, ಗೋಲ್ಡ್ ಸ್ಟ್ಯಾಂಡರ್ಡ್ ಸಿಸ್ಟಮ್. ಈ ಸಿಸ್ಟಮ್ನ ಪ್ರಕಾರ ತನ್ನ ಕರೆನ್ಸಿ ಪೌಂಡ್ನ ವ್ಯಾಲ್ಯೂನ ಗೋಲ್ಡ್ನಿಂದ ಬ್ಯಾಕ್ ಮಾಡುತ್ತೆ. ಅಂದರೆ ಗೋಲ್ಡ್ ತನ್ನ ಕರೆನ್ಸಿ ರೇಟ್ನ ಡಿಕ್ಲೇರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಬ್ರಿಟನ್ ಹತ್ರ 100 kg ಗೋಲ್ಡ್ ಇದೆ ಅಂದ್ಕೊಳ್ಳಿ. ಬ್ರಿಟನ್ ಈ 100 kg ಗೋಲ್ಡ್ನ ವ್ಯಾಲ್ಯೂ ಪ್ರಪೋರ್ಷನಲ್ಲಿ ನೋಟ್ಗಳನ್ನ ಪ್ರಿಂಟ್ ಮಾಡಿ ಅದರ ವ್ಯಾಲ್ಯೂನ ಡಿಸೈಡ್ ಮಾಡ್ಬೋದು. ಅಂದರೆ 10 ಪೌಂಡ್ನ 10 ನೋಟ್ ಪ್ರಿಂಟ್ ಮಾಡಿದ್ರೆ ಅದರ ವ್ಯಾಲ್ಯೂ 1 pound = 1 kg ಗೋಲ್ಡ್. ನೀವು 1 pound ಹಣ ಹಿಡಿದು ಬ್ಯಾಂಕ್ಗೆ ಹೋದರೆ 1 kg ಗೋಲ್ಡ್ನ ವಿಡ್ರಾ ಮಾಡ್ಬೋದಾಗಿತ್ತು. ಇದರಿಂದ ಜನರಿಗೆ ಫಿಸಿಕಲಿ ಗೋಲ್ಡ್ನ ಕ್ಯಾರಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಮೊದಲು ಈ ಜನ ಫಿಸಿಕಲಿ ಗೋಲ್ಡ್ನ ಕ್ಯಾರಿ ಮಾಡಬೇಕಾಗಿತ್ತು. ಬ್ರಿಟನ್ನ ಜನರಿಗೆ ಇದರಿಂದ ನೋಟ್ ಕೊಟ್ಟು ಗೋಲ್ಡ್ನ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲ ಅಂದರೆ ನೋಟ್ನ ಕೊಟ್ಟು ತನಗೆ ಬೇಕಾಗಿರೋ ವಸ್ತುಗಳನ್ನ ಖರೀದಿ ಮಾಡೋ ಅವಕಾಶ ಸಿಕ್ತು. ಇದೇ ಥರ ಪೇಪರ್ ನೋಟ್ ಕಾನ್ಸೆಪ್ಟ್ ಇಡೀ ಜಗತ್ತಲ್ಲಿ ಶುರುವಾಯಿತು. ಜಗತ್ತಲ್ಲಿ ಇದೇ ಎಕ್ಸ್ಚೇಂಜ್ ವ್ಯಾಲ್ಯೂ ಹಾಗೂ ಪೇಪರ್ ನೋಟ್ಸ್ನಿಂದ ಟ್ರೇಡಿಂಗ್ ಆಗೋಕೆ ಶುರುವಾಯಿತು. ಇನ್ನೊಂದು ಕಡೆ ಭಾರತದ ಎಲ್ಲ ಗೋಲ್ಡ್ನ ಕದ್ಮೇಲೂ ಬ್ರಿಟನ್ಗೆ ಹೊಟ್ಟೆ ತುಂಬಲಿಲ್ಲ ಅನ್ಸುತ್ತೆ. ನಮ್ಮನ್ನ ಇನ್ನೂ ಹಾಳು ಮಾಡೋಕೆ ಅವರು ತಯಾರಾದರು. 1835ರಲ್ಲಿ ಬ್ರಿಟನ್ ಕಾಯಿನೇಜ್ ಆಕ್ಟ್ನ ತಗೊಂಡು ಬಂತು. ಅದರಲ್ಲಿ ಒಂದು ಯೂನಿಫಾರ್ಮ್ ಕರೆನ್ಸಿ ಇಂಡಿಯನ್ ರುಪೀಸ್ನ ಇಂಟ್ರಡ್ಯೂಸ್ ಮಾಡಿದ್ರು. ರುಪೀಸ್ ಇಂಟ್ರಡ್ಯೂಸ್ ಮಾಡಿ ನಮ್ಮನ್ನು ಸಂಪೂರ್ಣ ನಿರ್ನಾಮನೇ ಮಾಡಿದ್ರು ಅಂತ ಹೇಳ್ಬೋದು. ಹೇಗೆ ಅಂತೀರಾ? ಇಲ್ಲಿ ನೋಡಿ, ಇಂಡಿಯನ್ ರುಪಿ ಮಾರ್ಕೆಟ್ನಲ್ಲಿ ಚಲಾವಣೆ ಆಗೋಕ್ಕೆ ಶುರುವಾಗಿ ಕೆಲವೇ ವರ್ಷಗಳು ಕಳೆದಿದ್ವು. ಇಡೀ ದೇಶದ ತುಂಬ ಆ ರುಪೀಸ್ ಸರ್ಕ್ಯುಲೇಟ್ ಆಗೋಗಿತ್ತು. ಇದೆಲ್ಲ ಆದಮೇಲೆ ಕೆಲವೇ ವರ್ಷಗಳು ಅಂದರೆ 1861ರಲ್ಲಿ ಇಂಡಿಯಾ ಕೌನ್ಸಿಲ್ ಬಿಲ್ ಪಾಸ್ ಮಾಡಿದ್ರು. ಅದರಲ್ಲಿ 2 ವಿಷಯನ ಡಿಸೈಡ್ ಮಾಡಿದ್ರು. ಮೊದಲನೇದು, ರುಪೀಸ್ ವ್ಯಾಲ್ಯೂನ ಸಿಲ್ವರ್ ಜೊತೆಗೆ ಲಿಂಕ್ ಮಾಡಿದ್ರು. ಇದು ಮೊದಲು ಗೋಲ್ಡ್ಗೆ ಲಿಂಕ್ ಇತ್ತು. ಆಟೋಮೆಟಿಕ್ ಆಗಿ ಇದರಿಂದ ಕಡಿಮೆ ವ್ಯಾಲ್ಯೂನ ಮೆಟಲ್ಗೆ ಇಳಿಸಿ ರುಪೀಸ್ ವ್ಯಾಲ್ಯೂ ಡೌನ್ ಆಯಿತು. ಎರಡನೇದಾಗಿ, ಭಾರತದಿಂದ ಎಕ್ಸ್ಪೋರ್ಟ್ ಆಗೋ ಪ್ರತಿ ವಸ್ತುವಿನ ಪೇಮೆಂಟ್ ಇನ್ಮೇಲೆ ರುಪೀಸ್ ಇಂದಾನೇ ಮಾಡಲಾಗುತ್ತೆ, ಸಿಲ್ವರ್ಗಳಿಂದ ಅಲ್ಲ. ಮೊದಲೆಲ್ಲ ಬೆಳ್ಳಿ ಬಂಗಾರ ಕೊಟ್ಟು ಸಾಮಾನು ಖರೀದಿ ಮಾಡ್ತಿದ್ದ ದೇಶಗಳೆಲ್ಲ ಆ ಬೆಳ್ಳಿ ಬಂಗಾರಗಳನ್ನ ಬ್ರಿಟನ್ನ ರಿಸರ್ವ್ ಬ್ಯಾಂಕ್ ನಲ್ಲಿ ಇಟ್ಟು ರುಪೀಸ್ನ ತರ್ತಿದ್ರು. ಆ ರುಪೀಸ್ ಇಂದ ಇಲ್ಲಿ ಖರೀದಿ ಮಾಡ್ತಾ ಇದ್ರು. ಆ ಕಾರಣಕ್ಕೇನೆ ಭಾರತದಲ್ಲಿ ಪ್ರೀಶಿಯಸ್ ಮೆಟಲ್ಸ್ ನ ಇನ್ಫ್ಲೋ ಕಡಿಮೆಯಾಗಿ ಬ್ರಿಟನ್ನ ಹತ್ರ ಬೆಳ್ಳಿ ಬಂಗಾರದ ಭಂಡಾರನೇ ಸೃಷ್ಟಿಯಾಯಿತು. ಹೀಗೆ ರುಪೀಸ್ ನ ವ್ಯಾಲ್ಯೂನ ಸಿಸ್ಟಮೆಟಿಕಲಿ ಬೀಳಿಸಲಾಯಿತು. ಇಲ್ಲಿಗೆ ಮುಗಿಲಿಲ್ಲ ಫ್ರೆಂಡ್ಸ್. ಮುಂದೆ 1890ರಲ್ಲಿ ಇದೇ ರುಪೀಸ್ನ ಪೌಂಡ್ಸ್ಗೆ ಶಿಫ್ಟ್ ಮಾಡಿ 1 pound = 15 ರೂಪೀಸ್ಗೆ ಸೆಟ್ ಮಾಡಿದ್ರು. ಐರನಿ ನೋಡಿ, ಮೊದಲಿಗೆ ನಮ್ಮದೇ ಗೋಲ್ಡ್ನಿಂದ ತಮ್ಮ ಕರೆನ್ಸಿ ವ್ಯಾಲ್ಯೂನ ಜಾಸ್ತಿ ಮಾಡಿ ನಮ್ಮ ಕರೆನ್ಸಿನ ಸಿಲ್ವರ್ಗೆ ಲಿಂಕ್ ಮಾಡಿ ರುಪೀಸ್ ವ್ಯಾಲ್ಯೂಸ್ ಬೀಳಿಸಿ ಕೊನೆಗೆ ನಾವೇ ಅವರಿಗೆ ಈಕ್ವಲ್ ಅಲ್ಲ ಅನ್ನೋ ರೀತಿ ತೋರ್ಸೋಕೆ ವ್ಯಾಲ್ಯೂನ ಕಡಿಮೆ ಸೆಟ್ ಮಾಡಿದ್ರು. ಮುಂದಿನ ಅದೆಷ್ಟೋ ವರ್ಷ ನಮ್ಮ ದುಡ್ಡಿನಲ್ಲೇ ಮೋಜು ಮಸ್ತಿ ಮಾಡಿ ಲೂಟಿ ಮಾಡಿದ್ರು. ಆದ್ರೆ ಗಾದೆ ಕೇಳಿದಿರಲ್ಲ, ಮಾಡಿದ್ದುಣ್ಣೋ ಮಾರಾಯ, ಕರ್ಮ ಆಲ್ವೇಸ್ ಹಿಟ್ಸ್ ಬ್ಯಾಕ್. ಇದೇ ಬ್ರಿಟನ್ನೊಂದಿಗೂ ನಡೆದಿತ್ತು. ಈ ಮೊದಲನೇ ಭಾಗ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಎಪಿಸೋಡ್ನಲ್ಲಿ ಅಂದರೆ ಭಾಗ 2ರಲ್ಲಿ ಹೇಗೆ ಡಾಲರ್ ಈ UK ಪೌಂಡ್ಸ್ನ ಸೋಲಿಸಿ ತಾನು ಗ್ಲೋಬಲ್ ಕರೆನ್ಸಿ ಆಯಿತು, ಆ ಕರೆನ್ಸಿ ಹೇಗೆ ನಮ್ಮ ರುಪೀಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಆಯಿತು, ಹಾಗೆ ಟ್ರಂಪ್ ಗೆಲುವಿನಿಂದ ಹೇಗೆ ನಮ್ಮ ದೇಶದ ಕರೆನ್ಸಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನ ಮರಿಬೇಡಿ. ಇದೇ ತರಹದ ಕ್ಯೂರಿಯಸ್ ಹಾಗೂ ಎಂಟರ್ಟೈನ್ಮೆಂಟ್, ಹಿಸ್ಟೋರಿಕಲ್, ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಐಸಿರಿನ ಸಬ್ಸ್ಕ್ರೈಬ್ ಮಾಡಿ.